ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಆಲ್. ಟುಡೇ ಮಾರ್ಕೆಟ್ ಒಂದು ಫ್ಲ್ಯಾಟ್ ಓಪನಿಂಗ್ ಆಗಿ ಮತ್ತು ಅಪ್ವರ್ಡ್ ಆಗಿ ಮತ್ತೆ ಡೌನ್ವರ್ಡ್ ಆಗಿ ಮತ್ತೆ ಒಂದು ಸ್ಮಾಲ್ ರಿಜೆಕ್ಷನ್ ಥರ ಬೈಯಿಂಗ್ ಸೈಡ್ ತೋರಿಸ್ತಾ ಇದೆ. ಸೊ ಸಪೋರ್ಟ್ ನೋಡಿದ್ರೆ ನಾನು ಏನು 300 ಒಳ್ಳೆ ಸಪೋರ್ಟ್ ಇದೆ. ಮೇ ಬಿ ಇಲ್ಲಿಂದ ಒಂದು ಬುಲಿಶ್ ಹೋಗ್ಬೋದು. ಏನಕ್ಕೆ ಅಂತಂದರೆ ನಿನ್ನೆ ಒಂದು ರೀಟ್ರೇಸ್ಮೆಂಟ್ ಆಗಿತ್ತು ನೋಡಿ, ಒಂದು ಸ್ಮಾಲ್ ಕರೆಕ್ಷನ್ ಆಗಿಬಿಟ್ಟು ಇಲ್ಲಿಂದ ಒಂದು ಅಪ್ ಮೂವ್ ಹೋಗ್ಬೋದು. ಆಲ್ಮೋಸ್ಟ್ 786 ಹತ್ರ ಬಂದು ನಿಂತಿದೆ ಇದು. ಸೊ ಇಲ್ಲಿಂದ ಒಂದು ಅಪ್ವರ್ಡ್ ಮೂವ್ ಹೋಗ್ಬೋದು ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈ ಒಂದು ಸ್ಮಾಲ್ ರಿಜೆಕ್ಷನ್ ಆಗಿರೋದ್ರಿಂದ ಕ್ಲೋಸ್ ಪ್ರೈಸ್ ಬಂದಿರೋದ್ರಿಂದ ಸೊ ನನಗನ್ಸುತ್ತೆ ಇವತ್ತು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಹುಡುಕಿ ಒಂದು ಕ್ಯಾಪ್ಚರ್ ಮಾಡ್ಬೋದು ಅಂತ. ಓಕೆ, ಲೆಟ್ಸ್ ವೆಯ್ಟ್. ಇಲ್ಲೊಂದು ಆಪರ್ಚುನಿಟಿ ಹುಡುಕ್ಬೋದು. ಓಕೆ, ತಗೋಣ. ಓಕೆ, ವೆಯ್ಟ್ ಫಾರ್ ಸಮ್ ಟೈಮ್. ಒಳ್ಳೆ ಮೂಮೆಂಟ್ ಬರ್ತಾ ಇದೆ, ನೋಡೋಣ. ಇದು ಕ್ಲೋಸ್ ಪ್ರೈಸ್ ಹತ್ರ ಇದೆಯಲ್ಲ, ಸೊ ಕ್ಲೋಸ್ ಪ್ರೈಸಿಂದ ಬಂದು ಒಂದು ಸ್ಮಾಲ್ ರಿಜೆಕ್ಷನ್ ಆಗಿ ಅಲ್ಲೇ ಸ್ಮಾಲ್ ಕ್ಯಾಂಡಲ್ ಆಗಿದೆ ನೋಡಿ, ಅದು ಒಂದು ಮಿಡ್ ಆಫ್ ದಿ ORB ರೇಂಜ್ ಇಂದ ಸಪೋರ್ಟ್ ಆಗಿದೆ. ಸೊ ORB ಅಂದರೆ ಏನು ಫಸ್ಟ್ ಕ್ಯಾಂಡಲ್ ORB ಐ ಲೋ ಇದೆಯಲ್ಲ, ಅದು ಮಿಡ್ ಆಫ್ ರೇಂಜ್, ಇದರ ಪಿಂಕ್ ಕಲರ್ ಲೈನ್. ಓಕೆನಾ? ಸೊ ಇಲ್ಲಿಂದ ಒಂದು ಸ್ಮಾಲ್ ರಿಜೆಕ್ಷನ್ ಆಗಿದೆ, ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ನೋಡೋಣ ಯಾವ ಥರ ಮೂಮೆಂಟ್ ಹೋಗುತ್ತೆ. ಲೆಟ್ಸ್ ವೆಯ್ಟ್. ಕ್ಲೌಡ್ ಇದೆ ನೋಡಿ, ಇದು ಕ್ಲೌಡ್ ಇರೋದ್ರಿಂದ ಒಂದು ಕ್ಲೌಡ್ ರಿಜೆಕ್ಷನ್ ಆಗಿಬಿಟ್ಟು ಮತ್ತೆ ಬ್ರೇಕ್ಔಟ್ ಆಗಬೇಕು. 5 ಮಿನಿಟ್ಸ್ ಕ್ಯಾಂಡಲ್ ಒಂದ್ಸಲ ನೋಡೋಣ. ಇದು ಬ್ಯಾಂಕ್ ನಿಫ್ಟಿ ಓಕೆ, ಬ್ಯಾಂಕ್ ನಿಫ್ಟಿ ಇದರಲ್ಲಿ ನೋಡಿದ್ರೆ ಅದು ಅದೇ ಥರನೇ ಸೇಮ್ ಪ್ಯಾಟ್ರನ್ ಆಗಿದೆ. ನಿಫ್ಟಿಲಿ ಏನಾಗಿದೆಯೋ ಅದೇ ಥರನೇ ಆಗಿದೆ. ರಿಜೆಕ್ಷನ್ ಆಗಿಬಿಟ್ಟು ಒಂದು ಸ್ಮಾಲ್ ಬೈಯಿಂಗ್ ಸೈಡ್ ಹೋಗಿದೆ. ಈಗ 1, 2 ಅಂತ ಅಂದ್ಕೊಂಡು AB ಅಂದ್ಕೊಂಡು C ವೇವ್ ಸ್ಟಾರ್ಟ್ ಆಗಬೇಕು. ಈಗ ನೋಡೋಣ ಯಾವ ಥರ ಆಗುತ್ತೆ. ಓಕೆ, ಒಳ್ಳೆ ಮೂಮೆಂಟ್ ಇದೆ, ನೋಡೋಣ ಯಾವ ಥರ ಆಗುತ್ತೆ. ಲೆಟ್ಸ್ ವೇಟ್. ಫೈವ್ ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದರೆ ನಿಮಗೆ ಕ್ಲೌಡ್ ಬಂದ್ಬಿಟ್ಟು ಇನ್ನೂ ರೆಡ್ ಇದೆ, ಬಟ್ ಕ್ಲೋಸ್ ಪ್ರೈಸ್ ಇದೆಯಲ್ಲ, ಕ್ಲೋಸ್ ಪ್ರೈಸ್ ಲೈನ್ನ ಒಂದು ಬ್ರೇಕ್ಔಟ್ ಆಗಿದೆ ಮೊರವಾದ ಕ್ಯಾಂಡಲ್ 5 ಮಿನಿಟ್ಸಲ್ಲಿ. ಸೊ ಇಲ್ಲಿಂದ ಒಂದು ರಿಜೆಕ್ಷನ್ನು ಹೋಗಿದೆ. ಸೊ ಬೈಯಿಂಗ್ ಸೈಡೇ ನಾವು ರೈಟ್ ಟೈಮಲ್ಲಿ ತೊಗೊಂಡಿದ್ವಿ. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ವೆರಿ ಗುಡ್ ಮೂಮೆಂಟ್. ಸೊ ನಮ್ಮದು 75 ಪಾಯಿಂಟ್ನ ಬುಕ್ ಮಾಡೋ ಟೈಮು. ಸೊ ಬುಕ್ ಮಾಡೋಣ ಒಂದು ರೇಂಜಿಗೆ ಬಂದು. ಇಲ್ಲಿ ನೋಡಿ, ಒಂದು ಹೈ ಲಾಸ್ಟ್ ಟೈಮ್ ರಿಜೆಕ್ಷನ್ ಆಗಿತ್ತಲ್ಲ, ಅಲ್ಲಿಂದ ಒಂದು ಲೈನ್ ಹಾಕೋಣ, ಜಸ್ಟ್ ರೆಸಿಸ್ಟೆನ್ಸ್ ಥರ. ಸೊ ಅದನ್ನೇನಾದರೂ ಬ್ರೇಕ್ ಆಗಿ ಇಲ್ಲಾಂದರೆ ಟಚ್ ಆಗಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಹೋಲ್ಡ್ ಮಾಡಬೇಕು, ಬುಕ್ ಮಾಡ್ಕೋಬೇಕು. ನೋಡ್ಕೊಂಡು 1 ಮಿನಿಟಲ್ಲಿ ನೋಡೋಣ. ಓಕೆ, ಎನಿವೇ ನಮ್ಮದು ಎಂಟ್ರಿ ಪ್ರೈಸ್ ಎಕ್ಸಾಕ್ಟಾಗಿ ಇಲ್ಲಿ ತೊಗೋಬೇಕಿತ್ತು. ಇಚ್ಚಿಮುಕ್ಕು ಕ್ಲೌಡ್ ಸ್ಟ್ರಾಟಜಿ ನೋಡಿದ್ರೆ. ಸೊ ಅದನ್ನು ಎಕ್ಸಾಕ್ಟಾಗಿ ಇಲ್ಲಿ ಯಾವ ಥರ ಇದೆ ಫಾಲೋ ಮಾಡೋಣ. ಕ್ಲೌಡ್ ಗ್ರೀನ್ ಕಲರ್, ಇಟ್ಸ್ ಗುಡ್. ಆ್ಯಕ್ಚುಲಿ ನೋಡಿ, ಇದು ಲೈನ್ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಆದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಓಕೆ, ಬ್ರೇಕ್ಔಟ್ ಆಯಿತು, ಒಳ್ಳೆ ಮೂಮೆಂಟ್ ಸಿಕ್ತು. 75 ಬುಕ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ವೆಯ್ಟ್. ಮತ್ತೆ ಕೆಳಗಡೆ ಬರ್ಬೋದು ಪ್ರೈಸು. ಓಕೆನಾ? ಇಲ್ಲಿ ಒಂದು ಸ್ಮಾಲ್ ರಿಜೆಕ್ಷನ್ ಆಗುತ್ತೆ ನೋಡಿ. ಬರೋದಾದರೆ ಫಾಸ್ಟಾಗಿ ಬರಬೇಕಿತ್ತು. ಈಗ ಸ್ಮಾಲಾಗಿ ಬರ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ರಿಜೆಕ್ಷನ್, ಜಸ್ಟ್ ರಿಟ್ರೇಸ್ಮೆಂಟ್. ಈಗ ಟ್ರೆಂಡ್ ಲೈನ್ ಇಲ್ಲಿ ಹಾಕ್ ಮಾಡಿದ್ದೀವಲ್ಲ ಲೈನು, ಅಲ್ಲಿಗೆ ಬಂದು ಮತ್ತೆ ರಿಜೆಕ್ಷನ್ ಆಗ್ಬೋದು, ಮೇಲೆ ಹೋಗುತ್ತೆ. 400 ಲೈನು ಮತ್ತು ಒಂದು ಟಾರ್ಗೆಟ್ ಲೈನ್ಸ್ 2 ಲೈನ್ಸ್ ಇದೆಯಲ್ಲ, ಅದು ಟಾರ್ಗೆಟ್ ಲೈನು, ಇದು 400 ಲೈನು ಕೆಳಗಡೆ.
ಲೆಟ್ಸ್ ರೈಟ್ ಓಕೆ ಓಕೆ 400 ಲೈನ್ ಮತ್ತು ಇದು ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ಇದು ಟಾರ್ಗೆಟ್ ಲೈನ್ಸು ಪ್ಲಸ್ ಇದು 2 ಲೈನ್ಸ್ ಇದೆಯಲ್ಲ, ಇದು ಸ್ಟ್ರಾಂಗ್ ರಿಜೆಕ್ಷನ್ ಆಗ್ಬೋದು ಅಂತ. ಬಟ್ ಇನ್ನು 400 ಲೆವೆಲ್ ಬಂದಿಲ್ಲ. ಇಲ್ಲಿ ನೋಡಿ ಚಿಮ್ಮಕ್ಕು ರೆಡ್ ಲೈನ್ ಇದೆಯಲ್ಲ, ಅದು ನಮಗೆ ಸಪೋರ್ಟ್. ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು. ಲೈವ್ ಮಾರ್ಕೆಟಲ್ಲಿ ಡಿಸಿಷನ್ ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಈ ಥರ ಬಂದಿದೆ ಅಂತ ಅಂದರೆ ಸ್ಲೋ ಡೌನ್ ಆಗ್ತಾ ಇದೆ. ಸೊ ನಾವು ಜಾಸ್ತಿ ಟೈಮು ಸ್ಪೆಂಡ್ ಮಾಡಬಾರ್ದು, ಬೇಗ ಬುಕ್ ಮಾಡ್ಕೋಬೇಕು. ಇನ್ನೊಂದು ರಿಜೆಕ್ಷನ್ ಬಂದಮೇಲೆ ಅಂತ ಒಂದು ಹಿಂಟ್ ಕೊಡ್ತಾ ಇರುತ್ತೆ ಈ ಪ್ಲೇಸಲ್ಲಿ. ಈ ಥರ ಬಂದಾಗ ನಾವು ನೆಕ್ಸ್ಟ್ ಕ್ಯಾಂಡಲಲ್ಲಿ ಬೇಗ ಎಕ್ಸಿಟ್ ಆಗ್ಬಿಡ್ಬೇಕು. 75 ಬುಕ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ರೈಟ್. ಓಕೆ, ರಿಜೆಕ್ಷನ್ ಆಯಿತು. ಆಲ್ಮೋಸ್ಟ್ ನಮ್ಮದು ಟಾರ್ಗೆಟ್ ರೀಚ್ ಆಗಿದೆ. ಸೊ ಡೋಂಟ್ ವೆಯ್ಟ್ ಅಂಟಿಲ್ 400. ಬಟ್ ಆ್ಯಕ್ಚುಲಿ 400 ಮತ್ತು ಅದು 2 ಲೈನ್ಸ್ ಇದೆಯಲ್ಲ 420, ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು. ಬಟ್ ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. ಸೊ ಡೋಂಟ್ ಟೇಕ್ ಟೂ ಮಚ್ ರಿಸ್ಕಿ. ಅಲ್ಲಿಗೆ ಬಂತು, ನಮ್ಮದು ಎಕ್ಸಿಟ್ ಆಯಿತು ಅಂತ ಹೋಗ್ತಾ ಇರಬೇಕಷ್ಟೆ. ಓಕೆ, 400 ಒಂದು 420 ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಸೊ 400 ನಿಯರ್ ಬೈ ಬಂದಾಗ ನಾವು ಎಕ್ಸಿಟ್ ಆಗೋದು. ಸೊ ಆಲ್ಮೋಸ್ಟ್ ನಿಯರ್ ಬೈ ಬಂದಿದೆ. ಲೆಟ್ಸ್ ಟೇಕ್ ಡಿಸಿಷನ್ ಟು ಎಕ್ಸಿಟ್ ಕಂಪ್ಲೀಟ್. ಬ್ಯಾಂಕ್ ನಿಫ್ಟಿನಲ್ಲೂ ಒಂದು ರಿಜೆಕ್ಷನ್ ಆಗಿದೆ. ಕ್ಲೋಸ್ ಪ್ರೈಸ್ ಬ್ರೇಕ್ಔಟ್ ಆಗಿದೆ, ಒಂದು ರಿಜೆಕ್ಷನ್ ಆಗ್ತಾ ಇದೆ. ನೋಡೋಣ, ಜಸ್ಟ್ ಒನ್ ಆರ್ 2 ಕ್ಯಾಂಡಲ್ ಹೇಗಾಗುತ್ತೆ ನೋಡ್ಕೊಂಬಿಟ್ಟು ಎಕ್ಸಿಟ್ ಆಗ್ತದೆ. $400 ಟಚ್ ಆಗಬೇಕು. 400 ಟಚ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಇಲ್ಲ ಅಂದರೆ ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ. ಸೊ ನಾವು ಬುಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಡೋಂಟ್ ವೆಯ್ಟ್ ಟೂ ಮಚ್. ಆಲ್ಮೋಸ್ಟ್ ಒಂದು ರಿಜೆಕ್ಷನ್ ಆಗಿದೆ, ಇನ್ನೊಂದು ರಿಜೆಕ್ಷನ್ ಆಗ್ತಾಯಿದೆ. ಸೊ ಆಲ್ರೆಡಿ ಹಿಂಟ್ ಕೊಡ್ತಾ ಇದೆ, ಎರಡು ಟೈಮ್ ಹಿಂಟ್ ಕೊಟ್ಟಿದೆ. ಓಕೆನಾ, ಇದೆಲ್ಲ ಹಿಂಟ್ ನಮಗೆ ಬುಕ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬರ್ಬೋದು, ಬಂದು ಒಂದು ಸ್ಟ್ರಾಂಗ್ ಸೆಲ್ ಆಫ್ ಆಗ್ಬೋದು ಇಲ್ಲಿಂದ. ಸೊ ಲೆಟ್ಸ್ ಟೇಕ್ ಎ ಡಿಸಿಷನ್ ನೌ ಇಟ್ ಸೆಲ್ಫ್ ಆರ್ ವಿ ನೀಡ್ ಟು ವೇಟ್. ಆಲ್ಮೋಸ್ಟ್ ಕಡಿಮೆ ಆಗೋಯ್ತು. ಓಕೆ, ಚಿಮ್ಮಕ್ಕು ಸಪೋರ್ಟ್ ತೊಗೊಂಡ್ರೆ ಮತ್ತು ಅದೊಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡ್ರೆ, ಇದು ಬ್ಲೂ ಲೈನ್ ಇದೆಯಲ್ಲ ಅದು ಓವರ್ ಬಿ ಹೈ ಲೈನ್. ಓಕೆನಾ, ಓವರ್ ಬಿ ಹೈ ಲೈನ್ ಟಚ್ ಆಗಿ ಮತ್ತೆ ರಿಜೆಕ್ಷನ್ ಆಗ್ಬೋದು ಅಂತ ವೆಯ್ಟಿಂಗು. ಲೆಟ್ಸ್ ವೆಯ್ಟ್. ಓಕೆ ಎನಿವೆ ರಿಜೆಕ್ಷನ್ ಆಗ್ತಾಯಿದೆ. ಬ್ಯಾಂಕ್ ನಿಫ್ಟಿ ಗೊತ್ತಿಲ್ಲ,
ಇಲ್ಲಿ ರಿಜೆಕ್ಷನ್ ಆಯಿತು. ಓಕೆ, ಹೈ ಇವತ್ತಿಂದ ಹೈ, ಪ್ರೀವಿಯಸ್ ಹೈ ಇಲ್ಲಿದೆ, ಅದು ಫಸ್ಟ್ ಒಂದು ರಿಜೆಕ್ಷನ್ ಆಯಿತು, ಇಲ್ಲೊಂದು ರಿಜೆಕ್ಷನ್ ಆಗ್ತಾಯಿದೆ. ಸೊ ಓಕೆ, ನೋಡೋಣ, ಇಲ್ಲೊಂದು ರಿಜೆಕ್ಷನ್ ಆಗಿದೆ. ಸೊ ಆಲ್ಮೋಸ್ಟ್ 2 ಹಿಂಟ್ಸ್ ಕೊಟ್ಟಿದೆ ನಮಗೆ ಎಕ್ಸಿಟ್ ಆಗುವಂತ. ಓಕೆ, ಒಳ್ಳೆ ಮೂಮೆಂಟ್ ಬಂದಿದೆ. 400ವರೆಗೂ ಬೇಡ, ಟಚ್ ಆಗಲ್ಲ ಅನ್ನಿಸ್ತಿದೆ 400. ಓಕೆ, ಲೆಟ್ಸ್ ಬುಕ್ ಕಂಪ್ಲೀಟ್ಲಿ. ಡನ್ ಅಂಡ್ ಡಸ್ಟೆಡ್. ದ್ಯಾಟ್ಸ್ ಇಟ್. ಮತ್ತೆ ಎಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಆರ್ಡರ್ ನೋಡಿದ್ರೆ 125 ತೊಗೊಂಡಿದ್ವಿ, 155 ಒಂದು 165 ಸೆಕೆಂಡ್ ಲಾಟ್. ಓಕೆ, ಕಂಪ್ಲೀಟೆಡ್ ಟುಡೇ. ನೋಡಿ, ರಿಜೆಕ್ಷನ್ ಆಯ್ತು, ಅಲ್ಲಿಂದ ರಿಜೆಕ್ಷನ್ ಆಯಿತು. ಸೊ ಹಿಂಟ್ ಕೊಟ್ಟ ಮೇಲೆ ಮತ್ತೆ ಹೋಲ್ಡ್ ಮಾಡಬಾರ್ದು ಅಲ್ಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಕನ್ಸಿಸ್ಟೆನ್ಸಿ ಆಗಿರೋಣ, ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡೋಣ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು, ಬಾಯ್.